ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಾನು 7 ವಾರ ವ್ರತ ಪೂಜೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬಂದು 3ನೇ ವಾರ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಮನೇಲಿ ಏನಿತ್ತು ಅದು ಪೂಜೆಗೆಲ್ಲ ಇಟ್ಟು, ರೋಸ್ ಇತ್ತು, ಇದನ್ನಿಟ್ಟು, ಇನ್ಯಾವ ಸಿಗಲಿಲ್ಲ. ಇರೋ ಇಟ್ಟು ಪೂಜೆ ಮಾಡಿದೆ. ಗಣೇಶನ ಗರಿಕೆ ಇತ್ತು, ಗಣೇಶನಿಗೆ ಇದು ಮಾಡಿದೆ. ಮತ್ತು ನನ್ನ ನೈವೇದ್ಯಕ್ಕೆ ಬಂದು ಹಾಲು ಪಾಯಸ ಮಾಡಿದ್ದೀನಿ ರಾಯರಿಗೆ. ನೋಡಿ ಫ್ರೆಂಡ್ಸ್, ರಾಯರಿಗೆ ತುಳಸಿನೂ ಇಟ್ಟಿದ್ದೀನಿ. ನೋಡಿ, ಈ ಥರ ಪೂಜೆ, ಸಿಂಪಲ್ ಪೂಜೆ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮಗೇನೇ ಒಳ್ಳೇದಾಗಬೇಕು ಅಂತಂದರೆ ನಾವು ರಾಯರ ಮೊರೆ ಹೋಗಬೇಕು. ರಾಯರು ಖಂಡಿತ ಬಂದು ನಮಗೆ ದಾರಿ ತೋರಿಸೋ ಫ್ರೆಂಡ್ಸ್. ಬೆಳಿಗ್ಗೆ ನಾನು ಗುರುವಾರ ಎಲ್ಲ ಸ್ವಚ್ಛ ಮಾಡೀನಿ ನಾನು ಫ್ರೆಂಡ್ಸ್. ದೀಪ ಹಚ್ಚೋದು, ಮನೆಯೆಲ್ಲ ಕ್ಲೀನ್ ಮಾಡಿ, ಗಂಜಲ ಹಾಕಿನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನಾನು ಇದು ಮಾಡೀನಿ ಫ್ರೆಂಡ್ಸ್. ಈ ಥರ ನೋಡಿ, ತುಪ್ಪದ ಬತ್ತಿನೂ ಹಚ್ಕೊಂಡಿದ್ದೀನಿ. ರಾಯರಿಗೆ ತುಪ್ಪದ ಬತ್ತಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ನೋಡಿ, ನಾನು ತುಪ್ಪದ ಬತ್ತಿ ಆರತಿ ಕೂಡ ನಾನು ಮಾಡ್ಕೊಂಡಿದ್ದೀನಿ. ದೊಡ್ಡ ದೀಪನೂ ಇಟ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್. ರಾಯರ ಪೂಜೆ ಮಾಡಬೇಕಾದ್ರೆ ನಮಗೆ ಶ್ರದ್ಧೆ ಇದ್ದರೆ ನಮ್ಗೆ ಖಂಡಿತವಾಗಿಯೂ ನಮ್ಗೆ ಜಯ ಆಗೇ ಆಗುತ್ತೆ ಫ್ರೆಂಡ್ಸ್. ಯಾರೇ ಕೈ ಬಿಟ್ಟು ನಮ್ಮ ರಾಯರು ಮಾತ್ರ ಕೈ ಬಿಡಲ್ಲ ಫ್ರೆಂಡ್ಸ್. ನೀವು ಮಾಡಿ, ನಿಮಗೂ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಮಗೇನೇ ಬೇಕಾದರೂ ಮನುಷ್ಯರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಅವರು ನಗಾಡ್ತಾರೆ. ಆದರೆ ನಮ್ಮ ರಾಯರ ಹತ್ರ ಹೇಳ್ಕೊಂಡೆ ನಮ್ಮ ರಾಯರು ಯಾವತ್ತೂ ನಗಾಡಲ್ಲ. ನನ್ನ ಮಕ್ಕಳು ಬನ್ನಿ ನನ್ನ ಹತ್ರ ಹೇಳ್ಕೊಳ್ಳಿ ಅಂತಲೇ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ನಮಗೇನೇ ದುಃಖ ಆದಾಗ ನಮ್ಮ ರಾಯರ ಹತ್ರ ಬಂದು, ಅಪ್ಪ ನನಗೆ ಈ ಥರ ಕಷ್ಟ ಆಗಿದೆ, ನನಗೆ ನೀವು ದಾರಿ ಕೊಡಬೇಕು ಅಂತ ಹೇಳಿದೆ ಖಂಡಿತವಾಗು ಫ್ರೆಂಡ್ಸ್ ದಾರಿ ಕೊಟ್ಟೇ ಕೊಡ್ತಾರೆ. ತಡ ಆಗ್ಬೋದು ಅಷ್ಟೇ, ಬಟ್ ಆದರೆ ಮೋಸ ಮಾತ್ರ ಆಗಲ್ಲ. ನಮ್ಮ ರಾಯರು ಮಾತ್ರ ಕೈ ಬಿಡಲ್ಲ ಫ್ರೆಂಡ್ಸ್. ಅದೇ 7 ವಾರದ ವ್ರತ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್. ನಾನು ಏನಾದರೂ ಸಂಕಲ್ಪ ಮಾಡಿಕೊಂಡು, ರಾಯರೇ ನನಗಿಂಥ ಕೆಲಸ ಆಗಬೇಕು, ನನಗೆ ಈ ಥರ ಮಾಡಿ ರಾಯರೇ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದೆ ಖಂಡಿತವಾಗು ಫ್ರೆಂಡ್ಸ್ ಅದು ಹಾಗೇ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಈ ಥರ ಎಲ್ಲ ವ್ರತ ಎಲ್ಲ ಮಾಡ್ಕೊಂಡಾದಮೇಲೆ ನಾವು ಪ್ರತಿ ಗುರುವಾರ ನಾನು ರಾಯರ ಮಠಕ್ಕೆ ಹೋಗ್ತೀನಿ. ರಾಯರ ಮಠಕ್ಕೆ ಹೋಗಿ ನನಗೇನು ಪ್ರದಕ್ಷಿಣೆ ಬರುತ್ತೋ, ನನ್ನ ಕೈಯಲ್ಲಿ ಏನು ಶಕ್ತಿ ಕೊಟ್ಟಿರ್ತಾನೋ ದೇವರು, ಹೋಗಿ ನಾನು ನಮಸ್ಕಾರ ಹಾಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ನಾನು ಬೆಳಿಗ್ಗೆ ಟಿಫನ್ ಏನು ತೊಗೊಳೋದಿಲ್ಲ, ಮಧ್ಯಾಹ್ನ ಊಟ ತೊಗೊತೀನಿ, ರಾತ್ರಿ ಊಟ ತೊಗೊತೀನಿ. ಈ ಥರ ನಾನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. 7 ವಾರದ ವ್ರತ ಇದು. ಆ 7 ವಾರ ವ್ರತ ಮುಗಿಯೋ ಒಳಗಾಗಿ ನಮ್ಮ ಕೆಲಸಗಳು ಗ್ಯಾರಂಟಿ ಫ್ರೆಂಡ್ಸ್ ಹಾಗೆ ಆಗುತ್ತೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಉದಾಹರಣೆ, ಈ ಥರ ಆಗಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ, ನಿಮಗೂ ನೋಡಿ ಒಳ್ಳೆಯದಾಗುತ್ತೆ. ನೋಡಿ, ತುಪ್ಪದ ಬತ್ತಿ ಎಲ್ಲ ನೋಡಿ ಹಚ್ಕೊಂಡಿದ್ದೀನಿ ನಾನು. ಆ ದೀಪ ಹಚ್ಚಿದ್ರೆ ರಾತ್ರಿವರೆಗೂ ಉರಿತಾನೇ ಇರುತ್ತೆ ಫ್ರೆಂಡ್ಸ್. ನನಗೆ ಆರೋಗೋದಿಲ್ಲ. ಎಣ್ಣೆ ಏನಾದರೂ ಖಾಲಿ ಆಯಿತು ಅಂದರೆ ನಾನು ಖಂಡಿತವಾಗ ಹಾಕ್ತೀನಿ. ಈ ಪೂಜೆ ನಾನು ಮಾಡ್ಕೊತೀನಿ. ಮತ್ತು ಸಂಜೆ ನಾನು ಮತ್ತೆ ದೀಪಗಳೆಲ್ಲ ಬೆಳಗಿ, ತುಪ್ಪದೆಲ್ಲ ದೀಪಗಳೆಲ್ಲ ಮತ್ತೆ ಬೆಳಗಿ ಮತ್ತೆ ನಾನು ಪೂಜೆ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಪ್ಪದ ಆರತಿ ಈ ಥರ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನಾನು ತುಪ್ಪದ ಆರತಿ ಮಾಡ್ಕೊತೀನಿ. 3 ಬತ್ತಿ ಹಾಕ್ಕೊಂಡು ರಾಯರಿಗೆ ತುಪ್ಪದಲ್ಲೇ ನಾನು ಈ ಥರ ಆರತಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, ರಾಯರು ಯಾವತ್ತಾಗಲಿ ಆಡಂಬರ ಆಗಲಿ ನನಗಿದೇ ಮಾಡಿ ಅದೇ ಮಾಡಿ ಅಷ್ಟೊಂದು ಹೂವು ಹಾಕಿ ಅಂತ ಯಾವತ್ತೂ ರಾಯರು ಕೇಳೋದಿಲ್ಲ ಫ್ರೆಂಡ್ಸ್. ನಮ್ಮ ಕೈಯಲ್ಲಿ ಏನಾಗುತ್ತೋ ಭಕ್ತಿಯಿಂದ ಮಾಡಬೇಕಷ್ಟೇ ಫ್ರೆಂಡ್ಸ್. ಭಕ್ತಿಯಿಂದ ಮಾಡಿದ್ರೆ ನಮ್ಮ ರಾಯರು ಒಲಿಯೋದು. ಸುಮ್ಮನೆ ಆದರೂ ಆಡಂಬರಕ್ಕೆ ಅಷ್ಟೊಂದು ಹೂವು ತೊಗೊಂಬಂದು ಹಾಕಿ ಇದನ್ನೆಲ್ಲ ಮಾಡಿದ್ರೆ ನಮ್ಮ ರಾಯರು ಯಾವತ್ತೂ ಕೆಲ ಭಕ್ತಿಯಿಂದ ಒಂದು ಹೂವು ಇಟ್ಟು, ಒಂದು ತುಳಸಿ ದಳ ಇಟ್ಟು, ಒಂದು ಬಟ್ಲಲ್ಲಿ ಹಾಲಿಟ್ಟರೆ ಸಾಕು, ಅದೇ ಅವ್ರಿಗೆ ಇದಾಗುತ್ತೆ, ತೃಪ್ತಿ ಆಗುತ್ತೆ. ಅವಾಗೆ ನಾವು ಬಿಡಿದೆಲ್ಲ ವರ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ನನಗೆ ಹೂವು ಸಿಗಲಿಲ್ಲ ಅಂತ ಬೇಜಾರೇನಿಲ್ಲ, ಪರವಾಗಿಲ್ಲ. ನನಗೆ ನಮ್ಮ ಮನೇಲಿ ಏನಿತ್ತು ಅದನ್ನೇ ಇಟ್ಟು ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ತುಪ್ಪದ ಬತ್ತಿ ಎಲ್ಲ ಮಾಡಿಕೊಂಡು, ಆರತಿ ಎಲ್ಲ ಮಾಡಿಕೊಂಡು, ರಾಯರಿಗೆ ನನಗೆ ಇಷ್ಟವಾಗಿದ್ದ ಹಾಡೆಲ್ಲ ಹೇಳ್ಕೊಂಡು ನಾನು ಎಲ್ಲ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ತುಪ್ಪದ ಆರತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಪ್ರದಕ್ಷಿಣೆ ನಮಸ್ಕಾರ 5 ಅಥವಾ 9, 21 ಪ್ರದಕ್ಷಿಣೆ ನಮಸ್ಕಾರ ಹಾಕ್ಕೊಂಡೆ ಆಯಿತು, ಪೂಜೆ ಮುಗಿಯುತ್ತೆ. ಆಮೇಲೆ ನಾನು ರಾಯರ ಮಠಕ್ಕೆ ಹೋಗ್ಬರ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ನೀವು ಪೂಜೆ ಮಾಡ್ಕೊಳ್ಳಿ. ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.